ಮಧ್ಯಪ್ರಾಚ್ಯದಲ್ಲಿ ತಾರಕಕ್ಕೇರಿದೆ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಸಂಘರ್ಷ. ಎರಡು ದೇಶಗಳ ನಡುವಿನ ಯುದ್ಧದಲ್ಲಿ 12 ದೇಶಗಳ ಮೇಲೆ ಕ್ಷಿಪಣಿ ದಾಳಿಯಾಗಿದೆ. ಇರಾನ್ ಅಮೆರಿಕ ನಡುವಿನ ಯುದ್ಧ ಮಹಾಯುದ್ಧವಾಗಿ ಬದಲಾಗುತ್ತಾ? ಅಮೆರಿಕ ಇಸ್ರೇಲ್ನಿಂದ ಇರಾನ್ ಸರ್ಕಾರ ಸೇನಾ ನೆಲೆಗಳ ಮೇಲೆ ದಾಳಿ ನಡೆದಿದ್ದು, ಟೆಹರಾನ್ನಲ್ಲಿನ ಸೇನಾ ನೆಲೆಗಳು, ಕಮಾಂಡರ್ ಸೆಂಟರ್ಗಳು, ಐಆರ್ಜಿಸಿ ಕಚೇರಿ ಧ್ವಂಸ ಆಗಿದೆ. ಇರಾನ್ನ ಕ್ಷಿಪಣಿ ಉಡಾವಣಾ ನೆಲೆ, ಅಣ್ವಸ್ತ್ರ ಅಭಿವೃದ್ಧಿ ಕೇಂದ್ರಗಳು ಟಾರ್ಗೆಟ್ ಆಗಿವೆ. ಎರಡು ದೇಶಗಳ ನಡುವಿನ ಯುದ್ಧದಲ್ಲಿ 12 ದೇಶಗಳ ಮೇಲೆ ಕ್ಷಿಪಣಿ ದಾಳಿಯಾಗಿದೆ. ಮತ್ತೊಂದು ಕಡೆ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ನ ಟಾರ್ಗೆಟೆಡ್ ಪ್ಲೇಸ್ ಮೇಲೆ ದಾಳಿ ಮುಂದುವರೆಸಿದೆ. ಪ್ರಮುಖವಾಗಿ ಇರಾನ್ ಸರ್ಕಾರಿ ಕಟ್ಟಡಗಳು, ಸೇನಾ ನೆಲೆಗಳ ಮೇಲೆ ದಾಳಿ ನಡೆದಿದೆ. ಟೆಹರಾನ್ನಲ್ಲಿನ ಸೇನಾ ನೆಲೆಗಳು, ಕಮಾಂಡರ್ ಸೆಂಟರ್ಗಳು, ಐಆರ್ಜಿಸಿ ಕಚೇರಿ ಧ್ವಂಸ ಆಗಿದೆ. ಇರಾನ್ನ ಕ್ಷಿಪಣಿ ಉಡಾವಣಾ ನೆಲೆ, ಅಣ್ವಸ್ತ್ರ ಅಭಿವೃದ್ಧಿ ಕೇಂದ್ರಗಳು ಟಾರ್ಗೆಟ್. ಕ್ಷಿಪಣಿಗಳ ಉಡಾವಣೆ ಮತ್ತು ಸ್ಥಳಗಳ ಧ್ವಂಸವಾಗ್ತಾ ಇರೋ ವಿಡಿಯೋ ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ಕ್ಷಿಪಣಿಗಳ ಉಡಾವಣೆ, ಮತ್ತೊಂದು ಕಡೆ ಸ್ಥಳಗಳು ಧ್ವಂಸವಾಗ್ತಾ ಇರೋ ದೃಶ್ಯ, ಎರಡೂ ಒಂದೇ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಇರಾನ್ ಇಸ್ರೇಲ್ ಅಮೆರಿಕ ಸಂಘರ್ಷ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಮತ್ತೊಂದು ಕಡೆ ಟೆಲ್ ಅವೀವ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನೀವು ನೋಡ್ತಾ ಇದ್ದೀರಾ. ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ ಇರಾನ್ ಕ್ಷಿಪಣಿ ದಾಳಿ, ಮತ್ತೊಂದು ಕಡೆ ಇರಾನ್ನ ಪ್ರಮುಖ ಸ್ಥಳಗಳ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ. ಸರ್ಕಾರಿ ಕಟ್ಟಡಗಳು, ಸೇನಾ ನೆಲೆಗಳು, ಅಣ್ವಸ್ತ್ರ ಅಭಿವೃದ್ಧಿ ಪ್ರದೇಶ ಪ್ರಮುಖ ಟಾರ್ಗೆಟ್. ನಿರಂತರವಾಗಿ ಇರಾನ್ ಇಸ್ರೇಲ್ ಅಮೆರಿಕ ದಾಳಿ ನಡೀತಾ ಇದೆ. ಮತ್ತೊಂದು ಕಡೆ ಇರಾನ್ ಯಾರಿಗೆ ಯಾವ ದೇಶಗಳು ಅಮೆರಿಕ ಜೊತೆಗೆ ನಿಂತುವೋ ಆ ದೇಶಗಳ ಮೇಲೆ ಕೂಡ ತನ್ನ ಕೋಪ ತೋರಿಸಿಕೊಂಡಿದೆ. ಇದರ ಜೊತೆಗೆ ಅಮೆರಿಕ ನೆಲೆಗಳು, ಗಲ್ಫ್ ರಾಷ್ಟ್ರಗಳಲ್ಲಿ ಇರುವ ಅಮೆರಿಕ ನೆಲೆಗಳನ್ನು ಧ್ವಂಸ ಮಾಡೋದಕ್ಕೂ ಕೂಡ ಅಟ್ಯಾಕ್ ಮಾಡಿದೆ ಇರಾನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.